ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೇಲಿ ಪ್ರಿಪ್ರೇಷನ್ ಹೆಂಗೆ ನಡೀತೈತೆ ನೋಡಿ. ಇಲ್ಲಿ ಈ ಥರ ನಮ್ಮ ಮನೆ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ನಡೆಯೋದು. ಮೇಲ್ಗಡೆ ಸಜ್ಜೆ ಮೇಲೆ ಇರೋದೆಲ್ಲ ನಮ್ಮಮ್ಮ ತೆಕ್ಕೊಟ್ರು. ಸೊ ನಾವಿಲ್ಲಿ ಇಟ್ಟಿದ್ದೀವಿ. ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ಇದೆಲ್ಲ ಕ್ಲೀನ್ ಮಾಡಿ ಧೂಳು ಎಲ್ಲ ತೆಗ್ದು ಆಮೇಲಿಂದ ಮತ್ತೆ ವಾಪಸ್ ರಿಟರ್ನ್ ಅಲ್ಲೇ ಇಡಬೇಕು. ಗೈಸ್, ಸಜ್ಜೆ ಮೇಲೆ ಹತ್ತಿಸ್ಬಿಟ್ಟಾರೆ ನಮ್ಮಮ್ಮ. ನೋಡಿದ್ನಿ, ಸಜ್ಜೆ ಮೇಲೆ ಹತ್ತಿಸ್ಬಿಟ್ಟಾರೆ ಗೈಸ್, ಹೊರ್ಸು ಅಂತ ನೋಡಿ. ಅದು ಬೇರೆ ಐಟ್ ತುಂಬ ಚಿಕ್ಕದಿದೆ, ತಾಗ್ತಾಯಿದೆ. ಬನ್ನಿ ಒರೆಸ್ಕೊಬರೋಣ, ಇನ್ನೇನು ಮಾಡೋಕ್ಕಾಗುತ್ತೆ ನೋಡಿ ಗೈಸ್. ನಾನು ಹೆಂಗೆ ಹೋಗ್ತಾ ಇದ್ದೀನಿ ಅಂತ ಸಜ್ಜೆ ಮೇಲೆ. ಫೈನಲಿ ಬಂದೆ. ಮೈ ಗಾಡ್, ಅಲ್ಲಿಂದ ಬಂದಿದ್ದೀನಿ ಗೈಸ್, ಇಲ್ಲಿಂದ. ಬಿಕಾಸ್ ಏನಕ್ಕಂದರೆ ನೋಡಿ ಅಲ್ಲಿ ಮಿರರ್. ಬಿಕಾಸ್ ಏನಕ್ಕಂದರೆ ಸಜ್ಜೆ ಮೇಲೆ ಹತ್ತಿದ್ದೀನಿ. ಇದೆಲ್ಲ ಒರೆಸ್ಬಿಟ್ಟು ವಾಲ್ಸ್ ಎಲ್ಲ ಮತ್ತು ಶೆಲ್ಫ್ ಎಲ್ಲ ಒರೆಸ್ಬಿಟ್ಟು ಅದ್ರ ಮೇಲೆ ಮತ್ತೆ ನಮ್ಮಮ್ಮ ಸಾಮಾನು ಕೊಡ್ತಾರೆ, ಅದ್ರ ಮೇಲೆ ಹಂಗೆ ಉದುರಿಸಿ ಅದಕ್ಕೆ ಸಜ್ಜೆ ಮೇಲೆ ಬಂದಿದ್ದೀನಿ ನೋಡಿ. ನಮ್ಮಮ್ಮ ಅಲ್ಲಿ ಒರೆಸ್ತಾ ಇದ್ದಾರೆ, ನಾನು ಇಲ್ಲೆಲ್ಲ ಒರೆಸ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಎಲ್ಲ ನನ್ನ ಸಾಮಾನು ತೊಗೊಬಂದು ಇಕ್ಕಿದ್ದಾಯಿತು ಸಜ್ಜೆ ಮೇಲೆ. ಬಟ್ ಇಲ್ಲಿ ಇನ್ನೂ ಪೆಂಡಿಂಗ್ ಇದೆ, ಇಲ್ಲಿ ಇಡಬೇಕು. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಸಜ್ಜೆ ಮೇಲೆ ನಮ್ಮಮ್ಮ ತೊಗೊಬಂದು ಕೊಡೋದಂಕ ಹ್ಯಾಟ್ ಹಾಕೊಂಡು ಹ್ಯಾಟಲ್ಲಿ ಚೆನ್ನಾಗಿ ಕಾಣ್ತಿದ್ದೀನಿ ಗೈಸ್. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮಮ್ಮ ನೋಡಿ ಪಾಪ ಅಲ್ಲಿ ನನಗೆಲ್ಲ ಸಾಮಾನು ತೊಗೊಂಡು ಕೊಡ್ತಾಯಿದ್ದಾರೆ, ನಾನು ಇಲ್ಲೆಲ್ಲ ಜೋಡಿಸ್ತಾ ಇದ್ದೀನಿ. ಹೊಳಿಕಂತು ಮಕ್ಕ ಹೊಳಿಕನ ಪಾಡುಕ ಪಾಡು ಸ್ವಾಮ ಕ್ಲೀನ್ ಮಾಡಿದ್ವಿ. ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ ಗೈಸ್. ಮಧ್ಯಾಹ್ನದ ಊಟ ಮಾಡೋಣ ಅಂತ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಏನಪ್ಪ ಅಂದರೆ ಕೊತ್ತಂಬರಿ ಟೊಮೆಟೊ ಪಚ್ಚಡಿ ಮಾಡ್ತಾ ಇರೋದು ಇವಾಗ. ಸೊ ಮಧ್ಯಾಹ್ನದ ಅಡುಗೆ ಆದಮೇಲೆ ಮತ್ತೆ ಇನ್ನೊಂದು ರೂಮ್ ಸ್ಟಾರ್ಟ್ ಮಾಡಬೇಕು. ಬನ್ನಿ. ನಮ್ಮಮ್ಮ ನೋಡಿ ಗ್ಯಾಪಲ್ಲಿ ತಿಂತಾಯಿದ್ದಾರೆ ಕಡಲೆಕಾಯಿ ಮತ್ತು ಗ್ರೇಪ್ಸ್ ತಿಂತಾ ಇರ್ತಿರೋ ಎಷ್ಟೊತ್ತು. ಇವಾಗ ಕಡಲೆಕಾಯಿ ತಿಂತಾಯಿದ್ದಾರೆ. ಸೊ ನಾನಾಗಿದ್ದು ಮಾಡ್ತೀವಿ ಗೈಸ್. ಕೆಲಸದ ಮಧ್ಯದಲ್ಲಿ ಊಟ ಮಾಡಿಕೊಂಡು ದ್ರಾಕ್ಷಿ ತಿಂತಾಯಿದ್ದೀವಿ. ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ, ಮತ್ತೆ ಹೋಗ್ಬೇಕು ಇವಾಗ ಕೆಲಸ ಮಾಡೋಕ್ಕೆ. ಇವಾಗ ನಮ್ಮ ಅಕ್ಕನ ಜಾಯಿನ್ ಮಾಡಿಸ್ಕೊತಾ ಇದ್ದೀವಿ ಕೆಲಸಕ್ಕೆ. ಸೊ ಬನ್ನಿ ತಿನ್ಕೊಂಡು ಮತ್ತೆ ವಾಪಸ್ ಕೆಲ್ಸಕ್ಕೆ ಹೋಗೋಣ. ಐ ಮೀನ್ ಕೆಲಸ ಅಂದರೆ ಈಚೆ ಅಲ್ಲ, ಮನೆ ಕೆಲಸ ಇದ್ದಿದ್ದಲ್ವ. ವರಮಹಾಲಕ್ಷ್ಮಿ ಹಬ್ಬ ಕ್ಲೀನ್ ಮಾಡಬೇಕಲ್ಲ, ಅದಕ್ಕೆ. ನೋಡಿ ಎಷ್ಟೊಂದು ಡಾಲ್ ಇದೆ. ಇಲ್ಲೊಂದಿದೆ ಆ್ಯಂಡ್ ಇನ್ನೊಂದು ಮೇಲಿದೆ, ಇಲ್ಲಿ ಕಾಣ್ತಿದೆಯಾ? ಆ್ಯಂಡ್ ಇನ್ನೊಂದು ಇಲ್ಲಿದೆ. ದೀಸ್ ಆರ್ ಆಲ್ ನಮ್ಮ ಡಾಲ್ಸ್. ಇಲ್ಲೊಂದು ಪಿಕಾಚು. ಸೊ ಇವಾಗ ಇದೆಲ್ಲ ಮಿಷಿನಿಗೆ ಹಾಕಬೇಕು. ಇದು ಮಾತ್ರ ಹಾಕೋಕ್ಕಾಗಲ್ಲ ಬಿಕಾಸ್ ಅದು ಕವರಲ್ಲಿ ಹಾಕಿದ್ದಾರೆ ಹೊಲಿಗೆ. ಸೊ ಬನ್ನಿ ಬೇಗ ಬೇಗ ಮಿಷಿನಿಗೆ ಹಾಕೋಣ. 1 2 3 ಹಾಕಿದ್ದೀರಿ ಗೈಸ್ ಇವಾಗ. ಗೈಸ್ ಅಲ್ಲಿ ನೋಡಿ ಗೈಸ್, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಮತ್ತು ಈ ರೂಮಲ್ಲೂ ನಾನೇ ಸಜ್ಜೆ ಮೇಲೆ ಹಚ್ಚಿದ್ದೀನಿ ಗೈಸ್. ನೋಡಿ ಈ ರೂಮಲ್ಲೂ ನಾನೇ ಸಜ್ಜೆ ಮೇಲೆ ಹತ್ತಿದ್ದೀನಿ. ಅವರೆಲ್ಲ ಕೆಳಗಡೆ ಕ್ಲೀನ್ ಮಾಡ್ತಿದ್ದಾರೆ. ಇವಾಗ ಮತ್ತೆ ಫ್ಯಾನ್ ಓಡಿಸ್ಬೇಕು. ನೋಡಿ ಎಷ್ಟೊಂದು ಡಸ್ಟ್ ಇದೆ ಅಪ್ಪ. ಮಿಷಿನಿಗೆ ಗೊಂಬೆಗಳು ಹಾಕಿದ್ದೀವಿ ಯಾವಾಗಲೂ ಹೇಳ್ದಂಗೆ. ಇವಾಗ ಮೇಲೆ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಫ್ಯಾನ್ ಓಡಿಸ್ಬೇಕು. ಬನ್ನಿ ಓಡಿಸೋಣ. ಇಬ್ಬರು ಕುತ್ಕೊಂಡು ಎಷ್ಟು ಆರಾಮಾಗಿ ಕೆಲಸ ಮಾಡ್ತಾಯಿದ್ದಾರೆ. ನನ್ನನ್ನು ಮಾತ್ರ ಸಜ್ಜೆ ಮೇಲೆ ಕೂರಿಸ್ಬಿಟ್ಟವ್ರು ನೋಡಿ. ಇವಾಗ ಫ್ಯಾನ್ ಎಲ್ಲ ಒರೆಸಿದ್ದೀನಿ ನೋಡಿ ಹೆಂಗೆ ಪಳ 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 ಅಂತ ಇದೆ. ದಿಸ್ ಈಸ್ ಮೀ. ಎಷ್ಟು ನೀಟಾಗಿ ಒರೆಸಿದ್ದೀನಲ್ಲ ಫ್ಯಾನ್ ಎಲ್ಲ. ಸೊ ನೋಡಿ ಸಜ್ಜೆ ಎಲ್ಲ ಒರೆಸಿದ್ದಾಗಿದೆ. ನೀಟಾಗಿ ಕೆಲಸ ಮಾಡಬೇಕು, ಅವಾಗೇ ನೆಮ್ಮದಿ.
ಗೈಸ್ ನೋಡಿ ಆ ಗೊಂಬೆ ಕಾಲ ಹತ್ರ ಹತ್ತಿ ಇಲ್ಲ ಅಂದ್ಬಿಟ್ಟು ಸರ್ಕಸ್ ಮಾಡ್ತವ್ರೆ. ಪಾಪ ಗೈಸ್ ಗೊಂಬೆ. ಅಕ್ಕ ಏನಾದ್ರ ಹೆಸರು? ಅಕ್ಕ ಏನಕ್ಕ ಅದ್ರ ಹೆಸರು? ಡಿಂಕು ಅಂತೆ ಗೈಸ್. ಆಮೇಲಿಂದ ನಾನು ಎಲ್ಲ ಡಾಲ್ಸ್ ನೇಮುವೆ ಹೇಳ್ಕೊಂಡು ಬರ್ತೀನಿ ಆಯಿತಾ. ಅಲ್ಲಿ ತನಕ ವಿಡಿಯೋ ನೋಡ್ತಾ ಇರಿ. ಎಲ್ಲ ಕಾಲ್ಗೆ ತಳ್ಬಿಟ್ರು. ಸೇಮ್ ನಮ್ಮ ಅಕ್ಕ ಸ್ಟೈಟ್ ಗೈಸಿದಿರೋದು. ಅವಳೇ ಸುಸ್ತಾಗ್ಬಿಡ್ತಾಳೆ ಎತ್ತಷ್ಟರಲ್ಲಿ. ಇವಳ್ದೆ ಅದು ಡಾಲ್ ನೋಡ್ರಿ, ಇವಳ್ದೆ. ಇಡು. ಅಮ್ಮ ನೋಡಿ ಗೈಸ್, ಇದೆ ಡಿಂಕು ಅಂತ ಇದ್ರ ಹೆಸರು. ಈ ಕಡೆ ಸರ್ಜಾ ಮೇಲೆ ಏನಕ್ಕೆ ಗೊತ್ತಾ ಇರಿಸಿರೋದು ಇವಳು? ಈ ಗೊಂಬೆ ಕಾಲನ್ನ ಹಿಂಗೆ ಅಲ್ಲಾಡಿಸ್ತಾ ಇರಬೇಕು, ಅದಕ್ಕೋಸ್ಕರ ಇಲ್ಲಿ ಇರಿಸಿರೋದು ಇವಳು. ನೋಡಿ ಅದ್ರ ಹೆಸರು ಡಿಂಕು, ಇದ್ರ ಹೆಸರು ವ್ಯಾಲೆಂಟೈನ್. ರೂಮ್ದಾಗೋಯ್ತು ಕ್ಲೀನಿಂಗ್ಸು ಅಂತ ಅಂದ್ಬಿಟ್ಟು ಇವಾಗ ನನ್ನ ಬುಕ್ಸ್ದೆಲ್ಲ ತೆಗಿತಾ ಇದ್ದೀವಿ. ಯಾಕಂದರೆ ನನ್ನ ಸ್ಟಡೀಸ್ ಕಂಪ್ಲೀಟ್ ಆಗೋಗಿದೆ. ಸೊ ಅದಕ್ಕೆ ಯಾವುದ್ಯಾವ್ದು ಬೇಕು ಯಾವುದ್ಯಾವ್ದು ಬೇಡ ಅಂತ ಎಲ್ಲ ನೋಡಿಕೊಂಡು ತೆಗ್ದು ಇವಾಗ ಗುಜರಿಗೆ ಹಾಕೋದೆ ಇವಾಗೆಲ್ಲ. ನೋಡಿ ಅದಷ್ಟೇ ಇವಾಗ ಬೇಕಾಗಿರೋದು. ಇನ್ನಿದೆಲ್ಲ ಗುಜರಿಗೆ ಹಾಕಬೇಕಾಗಿರೋದು ಗೈಸ್. ಇದಿಷ್ಟು ಮತ್ತು ಇದರಲ್ಲಿ ಇರೋದು ಅಷ್ಟು ಗುಜರಿಗೆ ಹಾಕಬೇಕು. ನಮ್ಮಮ್ಮ ನೋಡಿ ಕ್ಲೀನ್ ಮಾಡ್ತಾಯಿದ್ದಾರೆ ಪಾಪ. ಅಷ್ಟೇ ಬುಕ್ ಇವಾಗ ಬೇಕಾಗಿರೋದು. ಸೊ ಇಷ್ಟು ಇವತ್ತಿನ ಕೆಲಸ ಆಗಿದೆ ಗೈಸ್ ನಮಗೆ. ಗೈಸ್ ಏನು ಗೊತ್ತಾ, ಇವಾಗ ಬೆಳಿಗ್ಗೆಯಿಂದ ಇಷ್ಟೊಂದು ಕೆಲಸ ಮಾಡಿದ್ವಲ್ಲ, ಆದಮೇಲೆ ನೈಟ್ ಡಿನ್ನರಿಗೆ ಏನಾದರೂ ತಿನ್ಬೇಕಲ್ವ ನಾವು. ಅದಕ್ಕೆ ಏನು ಮಾಡ್ತಿದ್ದೀನಿ ನಾನಂದರೆ, ನೋಡಿ ಬೋಂಡ ಮಾಡ್ತಾಯಿದ್ದೀನಿ, ಮತ್ತು ಈ ಕಡೆ ಪಾಸ್ತಾ ಆಲ್ರೆಡಿ ರೆಡಿಯಾಗಿದೆ. ಸೊ ಇವತ್ತು ನಮ್ಮ ಮನೇಲಿ ಡಿನ್ನರ್ ಏನಪ್ಪ ಅಂದರೆ ಪಾಸ್ತಾ ಮತ್ತು ಬೋಂಡ. ಯಾಕೆ ಅಂದರೆ ಆಲ್ರೆಡಿ ರೈಸ್ ಇತ್ತು, ಮತ್ತು ಏನಾದರೂ ಒಂದು ಸ್ವಲ್ಪ ಮಳೆ ಬೇರೆ ಬರ್ತಿತ್ತಲ್ಲ, ಸ್ಪೈಸಿ ಆಗ್ತೀನ ಅನಿಸ್ತು, ಅದಕ್ಕೆ ಬೋಂಡ ಮಾಡ್ತಾಯಿದ್ದೀವಿ ಗೈಸ್. ಬನ್ನಿ ಮಾಡಿ ಗೈಸ್, ಪಾಸ್ತಾ ಮತ್ತು ಪಕೋಡ. ಗೈಸ್ ಫೈನಲಿ 2 ರೂಮ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾಗಿದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ಪಾರ್ಟ್ 2 ಅಲ್ಲಿ ಸಿಗೋಣ. ಅಲ್ಲಿ ತನಕ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗುವ ಮುಂದಿನ ವ್ಲಾಗಲ್ಲಿ. ಟಾಟಾ ಬಾಯ್.